कर्नाटक मुस्लिम कन्नडिगरा सेना द्वारा साराईपाल्या बेंगलुर में कन्नड़ राज्योत्सव समारोह आयोजित। बेंगलुरु के विद्यासागर साराईपाल्या में कर्नाटक मुस्लिम कन्नडिगरा सेना की ओर से कन्नड़ राज्योत्सव धूमधाम से मनाया गया। कार्यक्रम का मुख्य आकर्षण कर्नाटक के राजस्व मंत्री कृष्णा बायरेगौड़ा द्वारा ध्वजारोहण था। ध्वजारोहण के बाद अपने संबोधन में मंत्री कृष्णा बायरेगौड़ा ने कहा कि कन्नड़ी गांव और मुस्लिम कन्नड़ी गांव का कर्नाटक की संस्कृति, प्रगति और सामाजिक सौहार्द में महत्वपूर्ण योगदान रहा है। उन्होंने सभी समाजों से कन्नड़ भाषा और कर्नाटक की परंपराओं को बढ़ावा देने की अपील की। कार्यक्रम में कर्नाटक मुस्लिम कन्नडिगरा सेना के आयोजक और अध्यक्ष सैयद सिराज ने मंत्री कृष्णा बायरेगौड़ा का गर्मजोशी से स्वागत किया। इस अवसर पर प्रमुख रूप से मौजूद रहे मोहम्मद तौकीर मुस्तहसिन, समाज सेवी टी.एम. श्रीनिवास, वार्ड अध्यक्ष बसवराज एन, ओबीसी अध्यक्ष बेंगलुरु नॉर्थ। इस भव्य समारोह के मुख्य अतिथि कृष्णा बायरेगौड़ा, राजस्व मंत्री, सरकार कर्नाटक थे। ನಮ್ಮ ಈ ವಿದ್ಯಾಸಾಗರದ ಬಳಿ ಎಲ್ಲರೂ ಕೂಡ ಸೇರಿ ಜೊತೆಗೂಡಿ ಬಹಳ ವಿಜೃಂಭಣೆಯಿಂದ ಬಹಳ ಅದ್ದೂರಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ। ನಿಮ್ಮೆಲ್ಲರಿಗೂ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು। ಈ ಸಂದರ್ಭದಲ್ಲಿ ಕರ್ನಾಟಕ ನಮ್ಮ ಎಲ್ಲರಿಗೂ ಕೂಡ ನಮ್ಮ ಭೂಮಿ ಇದು। ಕರ್ನಾಟಕದ ಯಾವುದೇ ವಿಷಯ ಬಂದರೂ ಕರ್ನಾಟಕದಲ್ಲಿ ವಾಸ ಮಾಡುವಂತ ನಾವೆಲ್ಲರೂ ಕೂಡ ಜೊತೆಗೂಡಿ ಒಂದು ಧ್ವನಿಯನ್ನ ಎತ್ತಬೇಕು। ಈಗ ಉದಾಹರಣೆಗೆ ಕರ್ನಾಟಕ ಅಂದ್ರೆ ನಮಗೆ ನೀರು ಬಹಳ ಮುಖ್ಯ, ಕಾವೇರಿ ನೀರು ಬಹಳ ಮುಖ್ಯ। ಯಾಕೆ ಅಂದ್ರೆ ಈಗ ಕಾವೇರಿ ಎಲ್ಲೋ ಇದೆ, ನಮ್ಗೇನ್ ಸಂಬಂಧ ಅಂತ ಹೇಳ್ಬೋದು, ಆದ್ರೆ ಕಾವೇರಿಯಿಂದ ನೀರು ಬರಲಿಲ್ಲ ಅಂದ್ರೆ ನಮ್ಮ ವಿದ್ಯಾಸಾಗರದಲ್ಲಿ ಕುಡಿಯೋದಕ್ಕೆ ನಾಳೆ ನೀರಿಲ್ಲ। ಬೋರುಗಳೆಲ್ಲ ಈಗ ಪಾತಾಳಕ್ಕೆ ಹೋಗಿ ಎಲ್ಲ ಡ್ರೈ ಆಗಿ ಎಷ್ಟು ಬೋರುಗಳು ಹಾಕಿದ್ರು ಕೂಡ ಇಲ್ಲಿರೋ ಜನಸಂಖ್ಯೆಗೆ ನೀರು ಕೊಡಕ್ ಆಗೋದಿಲ್ಲ। ಏನಾದ್ರೂ ಇಲ್ಲಿ ನೀರು ಕೊಡ್ಬೇಕು ಅಂದ್ರೆ ನಾವು ಕಾವೇರಿಯಿಂದಾನೇ ನೀರು ಬರಬೇಕು। ಹೀಗೆ ಕರ್ನಾಟಕದ ಯಾವುದೇ ವಿಷಯ ಆದ್ರೂ ಅದು ನಮ್ಮ ವಿಷಯ ಅನ್ನುವಂತ ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಇರಬೇಕು। ಆ ಒಂದು ಭಾವನೆ ಇದ್ದಾಗ ನಾವು ನಮ್ಮ ರಾಜ್ಯದ ಹಿತವನ್ನ ಕಾಪಾಡೋದಕ್ಕೆ ಸಾಧ್ಯ। ಈಗ ನೋಡಿ, ಮೇಕೆದಾಟು ಹತ್ರ ನಾವು ಒಂದು ಡ್ಯಾಮ್ ಕಟ್ಟಬೇಕು ಅಂತ ಹೇಳಿ ಸುಮಾರು ವರ್ಷಗಳಿಂದ ನಾವು ಕರ್ನಾಟಕ ಹೋರಾಟ ಮಾಡ್ತಾ ಇದ್ದೇವೆ। ಅಲ್ಲಿ ಡ್ಯಾಮ್ ಕಟ್ಟಿದ್ರೆ ಸುತ್ತಮುತ್ತ ನಮ್ಮ ಬೆಂಗಳೂರು ಸಿಟಿಗೂ ಕೂಡ ಕುಡಿಯೋ ನೀರು ಸಿಗುತ್ತೆ। ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರಿಗೆ ಕುಡಿಯೋ ನೀರು ಕೊಡಕ್ ಆಗಲ್ಲ ಇಲ್ಲಿ ವಾಸ ಮಾಡೋ ಜನಗಳಿಗೆ। ಆದ್ರೆ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಅವರು ಮೇಕೆದಾಟ ಹತ್ರ ಡ್ಯಾಮ್ ಕಟ್ಟೋದಕ್ಕೆ ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ, ಬೇಕಂತೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ। ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ವಾಸ ಮಾಡೋ ಜನ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ರಾಜ್ಯದ ಹಿತವನ್ನ ಕಾಪಾಡಲಿಕ್ಕೆ ಸಾಧ್ಯ। ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ, ಅದು ಯಾರೇ ಇರಲಿ, ನಾವು ಕನ್ನಡ ಮಾತಾಡ್ಬೋದು, ಉರ್ದು ಮಾತಾಡ್ಬೋದು, ಏನೇ ಮಾತಾಡ್ಬೋದು, ಅಥವಾ ಬೆಂಗಳೂರಲ್ಲಿ ವಾಸ ಮಾಡ್ಬೋದು, ಮೈಸೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಅಥವಾ ಗುಲ್ಬರ್ಗ ಇರ್ಬೋದು, ಎಲ್ಲಾದ್ರೂ ಇರಲಿ, ನಾವೆಲ್ಲರೂ ಒಂದಾಗಿ ಕರ್ನಾಟಕದ ಯಾವುದೇ ವಿಷಯ ಬಂದಾಗ ಒಂದಾಗಿ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಗುತ್ತೆ। ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಕ್ಕಿದ್ರೆ ನಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ। ಆ ಕಾರಣಕ್ಕಾಗಿ ಆ ರೀತಿಯ ಒಂದುಗೂಡಿಸ್ತಕ್ಕಂತಹ, ನಮ್ಮೆಲ್ಲರನ್ನ ಒಂದುಗೂಡಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಕರ್ನಾಟಕ ಮುಸ್ಲಿಂ ಕನ್ನಡಿಗರ ಸೇನೆ ಎಲ್ಲರನ್ನೂ ಒಂದುಗೂಡಿಸಿ ಇವತ್ತು ಈ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಮಾಡಿ ನಮ್ಮೆಲ್ಲರಲ್ಲೂ ಕೂಡ ಒಂದು ಜಾಗೃತಿ ಮೂಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ। ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ। ಈ ತರ ಒಂದು ಕಾರ್ಯಕ್ರಮ ಮಾಡಬೇಕು ಇಲ್ಲಿ ಎಲ್ಲರನ್ನ ಸೇರಿಸಿ ಅಂತ ಹೇಳಿದಾಗ ಬಹಳ ಸಂತೋಷದಿಂದ ಮಾಡಿ ಅಂತ ಹೇಳಿ ನಮ್ಮ ಎಲ್ಲಾ ಲೀಡರ್ಗಳು ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿ ಇವತ್ತು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಾ ಇದ್ದೀರಾ। ನಿಮ್ಗೆ ಅಭಿನಂದನೆಗಳು। ಮತ್ತು ಇದೇ ರೀತಿ ನಿರಂತರವಾಗಿ ನಮ್ಮ ರಾಜ್ಯದ ಭಾಷೆ ಆಗಲಿ, ನಮ್ಮ ನಾಡಾಗಲಿ, ನಮ್ಮ ನುಡಿ ಆಗಲಿ, ಅಥವಾ ನಮ್ಮ ರಾಜ್ಯದ ನೀರು ಭೂಮಿ ವಿಷಯ ಬಂದಾಗ ನಾವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಒಂದುಗೂಡಿ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡೋಣ ಅಂತ ಆಶಿಸ್ತಾ
ಇವತ್ತು ಎಲ್ಲರೂ ಸೇರಿ ಈ ಸೇನೆ ಹೆಸರಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಇಲ್ಲಿ ಮಾಡಿದ್ದೀರಾ. ಅದಕ್ಕಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನ ತಿಳಿಸಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. अस्सलाम वालेकुम। कर्नाटक कन्नड़गिरा सैन्य मुस्लिम कन्नड़गिरा सैन्य कर को एक हमें कमेटी बना को ही अब मैं मुस्लिम के तरफ से यह कन्नड़ा राज्योत्सव कर को फर्स्ट ये कर को 70वां राज्योत्सव हमें यहाँ ये हमारे मोहल्ले के पूरे हमारे साथ सैन्य कर को जो बना को पूरे साथियाँ मिल को ये काम करे। उस वास्ते हमारे मोहल्ले में बाजू सारे विद्यासागर मोहल्ले के हमारे साथियाँ हिंदू भाइयों भी से साथ देखो ही सबसे ज़्यादा यह काम में सबका हाथ है और हमारी सेना यह कंटिन्यू कर लग जाती। इस वास्ते हमारे कृष्ण बरोगड़ा साहब रेवेन्यू मिनिस्टर भी आको इसमें यह करे, इस प्रोग्राम में और खाना भी तकसीम करे और कुकर भी तकसीम करे। इसके बाद हमें यह कंटिन्यू कर लग जाती। जय कर्नाटक, कन्नಡ ಕಲಿರಿ, ಕನ್ನಡ ಬೆಳೆಸಿ। ಏನೊಂದು 70ನೇ ಕನ್ನಡ ರಾಜ್ಯೋತ್ಸವದ ನಮ್ಮ ಮುಸ್ಲಿಂ ಬಾಂಧವರು ಕರ್ನಾಟಕ ಮುಸ್ಲಿಂ ಸೇನೆ ಕನ್ನಡಿಗರ ಸಂಘ ಅಂತ ಒಂದು ಸಂಘ ಮಾಡ್ಕೊಂಡಿದ್ದಾರೆ ಮೊದಲನೇ ಟೈಮು। ಇವತ್ತು ನಮ್ಮ ವಿದ್ಯಾಸಾಗರದಲ್ಲಿ ನಮ್ಮ ಸಿರಾಜ್ ಭಾಯ್, ನಮ್ಮ ಸೀನಪ್ಪ, ನಮ್ಮ ತೌಕೀರು ಮತ್ತು ಅವರ ಸಂಗಡಿಗರು ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ। ಈ ಕಾರ್ಯಕ್ರಮಕ್ಕೆ ನಮ್ಮ ಕಂದಾಯ ಮಂತ್ರಿಗಳಾದಂಥ ಶ್ರೀಮಾನ್ ಕೃಷ್ಣ ಬೈರೇಗೌಡರು ಆಗಮಿಸಿ ಬಡ ಮಕ್ಕಳಿಗೆ ಕುಕ್ಕರು ಮತ್ತು ಇನ್ನೂ ಅನೇಕ ಸ್ಕೂಲ್ ಮಕ್ಕಳಿಗೂ ಬುಕ್ಸು ಎಲ್ಲ ದಾನ ಮಾಡಿದ್ದಾರೆ। ಆದ್ದರಿಂದ ಇಲ್ಲಿ ನೆರೆದಿರೋ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಾರೆ। ಎಲ್ಲರಿಗೂ ನಾವು ಆಭಾರಿಯಾಗಿರ್ತೀವಿ। ಇವತ್ತು ಅದ್ಧೂರಿಯಾಗಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ರಸೂಲ್ ಬಡಾವಣೆ, SR ಬಡಾವಣೆ, ವಿದ್ಯಾಸಾಗರ, ತನಿಸಂದ್ರ ವಾರ್ಡ್ನಲ್ಲಿ ಆಚರಿದ್ದೇವೆ। ನಮ್ಮ ಮುಸ್ಲಿಂ ಬಾಂಧವರಿಂದ ಕರ್ನಾಟಕ ಮುಸ್ಲಿಂ ಕನ್ನಡಿಗರ ಸೇನೆ ವತಿಯಿಂದ ಮೊದಲನೇ ಬಾರಿಗೆ ನಾವು ಪ್ರಾರಂಭವನ್ನು ಮಾಡಿದ್ದೇವೆ। ಇದು ಕಂಟಿನ್ಯೂ ಮಾಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಇಟ್ಟಿದ್ದೀವಿ। ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಕಂದಾಯ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬೈರೇಗೌಡರು ಉದ್ಘಾಟನೆಯನ್ನು ಮಾಡಿದರು। ಅದರಲ್ಲಿ ನಮ್ಮ OBC ಅಧ್ಯಕ್ಷರಾದಂಥ ಬಸವರಾಜರವರು ಆಗಮಿಸಿದರು, ಹಾಗೂ ಶ್ರೀನಿವಾಸ್ ಅವರು ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು ಅವರು ಬಂದಿದ್ದರು, ಹಾಗೂ ಜಯಗೋಪಾಲ್ ಗೌಡರು ಅಧ್ಯಕ್ಷರು ಬ್ಯಾಡ್ರನ್ಪುರ ವಿಧಾನಸಭಾ ಕ್ಷೇತ್ರ ಅವರು ಭಾಗವಹಿಸಿದರು। ಹಾಗೂ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ವಾರ್ಡಿನ ಹಾಗೂ ಬೆಂಗಳೂರು ಉತ್ತರ ಜಿಲ್ಲೆಯ ಸೈಯದ್ ಸಿರಾಜ್ ಭಾಯ್ ಅವರದು ಇದರಲ್ಲಿ ತುಂಬ ತ್ಯಾಗವನ್ನು ಇದೆ। ತುಂಬ ನಮ್ಮ ಜೊತೆಯಲ್ಲಿ ಕೂಡಿ ನಮಗೆ ಪ್ರೀತಿ ವಿಶ್ವಾಸದಿಂದ ತಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ।